ಅಮ್ಮ ಒಂದೆರಡು ಸ್ಟೆಪ್ ಹೇಳ್ಕೊಡಮ್ಮ ಅಲ್ಲೇ ಕುತ್ಕೊಂಡು. ಅಮ್ಮ ಒಂದೆರಡು ಸ್ಟೆಪ್ ಹೇಳ್ಕೊಡು. ನಾನು ಮನೆಗೋಗೋದಿಲ್ಲ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನಗಳ ನಂತರ ಒಂದು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಳು ನನ್ನ ಒಬ್ಬಳೆ ತಂಗಿ, ಮುದ್ದಿನ ತಂಗಿ. ಇವಳೀಗ ವಿಡಿಯೋಗೆ ಹೇಗೆ ಹಾಯ್ ಮಾಡ್ತಾಳೆ ನೋಡಿ. ಹಾಯ್. ಇವನು ರೋಹಿತ್, ಇವನು ಕುಶಾಲ್. ಇವಳು ನನ್ನ ತಂಗಿ, ಅವರಿಬ್ಬರು ಮಕ್ಕಳು. ಸೊ ಇದು ನನ್ನ ತಮ್ಮ ಗಿರೀಶ್, ಹಿಂದೆ ಬರ್ತಾ ಇದ್ದಾನಲ್ಲ ಈಗ. ಇವನು ನನ್ನ ತಮ್ಮನ ಮಗ ಪ್ರೀತಮ್ ಅಂತ. ಎಲ್ಲ ಒಳಗಡೆ ಎಂಟ್ರಿ ಆಗ್ತಾ ಇದ್ದಾರೆ. ಇಷ್ಟು ದೊಡ್ಡ ಕವರ್ ಏನಿರ್ಬೋದು? ಫ್ಲಿಪ್ಕಾರ್ಟ್, ಅಮೆಝಾನ್? ಖಂಡಿತ ಅಲ್ಲ. ಅದರಲ್ಲಿ ಏನಿದೆ ಅಂತ ಆಮೇಲೆ ನೋಡೋಣ. ಈಗ ಫಸ್ಟ್ ನಾನು ಬಾಳೆಹಣ್ಣು ಎಲೆ ಅಡಿಕೆಗೆ ಹೂವನ್ನ ಇಸ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಇಷ್ಟವಾಗಿರುವಂತಹ ಮೊಳಕೆ ಕಾಳು ತಂದಿದ್ದಾರೆ. ಹುರುಳಿ ಮೊಳಕೆ, ಹಾಗೆಯೇ ಹೆಸ್ರು ಕಾಳು ಮೊಳಕೆ. ನನಗೆ ಇದ್ರದ್ದು ಬಸ್ಸಾರು ತುಂಬಾ ಇಷ್ಟ. ಹಾಗಾಗಿ ಪ್ರತಿ ಸತಿ ನನ್ನ ತಂಗಿ ಬರಬೇಕಾದ್ರೆ ಇದನ್ನು ಮಿಸ್ ಮಾಡೋದೇ ಇಲ್ಲ. ಜೊತೆಗೆ ಏನು ಸ್ವೀಟ್ಸ್ ತಂದಿಲ್ಲ ಅಂತ ಈಗ ನಿಮಗೆ ತೋರಿಸ್ತೀನಿ. ಮೈಸೂರು ಪಾಕ್ ಇದೆ, ಹಾಗೆಯೇ ಕಾಜು ಬರ್ಫಿ ಇದೆ. ನನಗೆ ಮೋಸ್ಟ್ ಫೇವ್ರೆಟ್ ಸ್ವೀಟ್ಸ್ ಅದು. ನೋಡೋಣ ಈಗ. ನೋಡಿ, ನಮ್ಮ ತಮ್ಮ ತಂದಿರೋದು ಹೂವು. ಮಲ್ಲಿಗೆ ಹೂವು, ಸೂಪರ್. ಮೈಸೂರು ಪಾಕ್, ಕಾಜು ಬರ್ಫಿ. ನಂಗೆ ಇಷ್ಟ ಆಯ್ತು. ನೋಡ್ಬೇಡ ಬರ ಪ್ರೀತು, ಪ್ರೀತು. ಈಗ ನಮ್ಮ ಫ್ಯಾಮಿಲಿನಲ್ಲಿ ತುಂಬ ಚಿಕ್ಕವನು ಅಂದರೆ ನಮ್ಮ ಪ್ರೀತಮ್. ಇವನಿಗೀಗ ನಾನು ಮೈಸೂರು ಪಾಕ್ ಹಾಗೆಯೇ ಕಾಜು ಬರ್ಫಿನ ತಿನ್ನಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಆ್ಯಕ್ಚುಲಾಗಿ ಕಾಜು ಬರ್ಫಿ ಅಂದರೆ ಎಲ್ರಿಗೂ ಇಷ್ಟ. ಸೊ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾ ಇದ್ದಾರೆ. ಜೊತೆಗೆ ಇದು ನಂದಿನಿ ಪ್ರಾಡಕ್ಟ್ ಇದು. ಸೊ ನಮ್ಮ ತಂಗಿಯವ್ರದ್ದು ಒಂದು ಹೇಳಿದ್ನಲ್ಲ ಆಗಲೇ ನಾನು, ಮಿಲ್ಕ್ ಪಾರ್ಲರ್ ಇದೆ. ಅಲ್ಲಿ ಎವ್ರಿ ಸ್ವೀಟ್ಸ್ ಮತ್ತು ಮಿಕ್ಸ್ಚರ್ ಎಲ್ಲನೂ ನಂದಿನಿದೆ ಪ್ರಾಡಕ್ಟ್ ಸಿಗುತ್ತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು. ನಾನಂತೂ ಬಾಕ್ಸ್ ಇಟ್ಕೊಂಡೆ ಕುತ್ಕೊಂಡೆಲ್ಲ ಖಾಲಿ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಕಾಮಿಡಿ ಸೀನ್ ನಡೀತಾ ಇದೆ. ಏನು ಅಂತ ನೋಡೋಣ. ಫ್ಯಾಮಿಲಿ ಎಲ್ಲ ಜಾಯ್ನ್ ಆದಾಗ ನಾವೊಂದು ಹ್ಯಾಪಿ ಮೂಮೆಂಟ್ಸ್ನ ಸ್ಪೆಂಡ್ ಮಾಡಬೇಕಾಗುತ್ತೆ. ಅದೇ ಥರ ನನ್ನ ತಮ್ಮ ನೋಡಿ ಒಂದು ಸ್ಪೆಕ್ಸ್ ಹಾಕ್ಕೊಂಡ, ಬ್ಲ್ಯಾಕ್ ಕಲರ್ ತೊಗೊಂಡು. ಸೊ ಬ್ಲೈಂಡ್ ಥರ ಆ್ಯಕ್ಟಿಂಗ್ ಮಾಡಲಿಕ್ಕೆ ಶುರು ಮಾಡ್ದ. ಸೊ ನನ್ನ ತಂಗಿ ಮಗ ರೋಹಿತ್ ಇದ್ದಲ್ಲ, ನಾನು ಇವನು ಏನೇನೋ ಕ್ವಶನ್ಸ್ ಕೇಳ್ತಾ ಇದ್ದಾನೆ. ಅವನ್ನೆಲ್ಲ ರಾಂಗ್ ಆನ್ಸರ್ಸೇ ಕೊಡ್ತಾ ಇದ್ದಾನೆ. ಸೊ ಸಖತ್ತಾಗಿ ನಕ್ಕಿದ್ದೀವಿ ನಾವಂತೂ. ನಿಜವಾಗ್ಲೂ ಮೆಮೊರಬಲ್ ಇದು. ಈಗ ಇವರೆಲ್ಲ ಏನಕ್ಕೆ ಬಂದಿದ್ದಂದರೆ, ನೀವು ನೋಡ್ತಾ ಇದ್ದೀರಾ, ನಮ್ಮನೆಯವ್ರ ಕಾಲು ಒಂದು ಲೇಸರ್ ಟ್ರೀಟ್ಮೆಂಟ್ ಆಯಿತು. ಅಂದರೆ ಆಪ್ರೇಷನ್ ಆಗಿದೆ, ಆ್ಯಕ್ಚುಲಾಗಿ ಆಪ್ರೇಷನ್ ಆಗಿದೆ. ಸೊ ನಾನು ಯಾರಿಗೂ ಹೇಳಿರಲಿಲ್ಲ. ಹೇಗೋ ಗೊತ್ತಾಗಿ ಇವರೆಲ್ಲರೂ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಸೊ ನನಗೂ ಕೂಡ ತುಂಬ ಖುಷಿ ಆಯಿತು. ನೋವಲ್ಲೂ ಖುಷಿ ಪಡೋದು ಅಂತಾರಲ್ಲ, ಅದಿದೇನೆ. ಸಿಕ್ಕಾಪಟ್ಟೆ ನಗ್ತಾ ಇದ್ದೀನಿ ನಾನು. 3-4 ದಿವಸದಿಂದ ಬೇಜಾರಲ್ಲಿದ್ದೆ. ಇವತ್ತು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಜೀವನ ಹೇಗೆ ಬರುತ್ತೋ ಅದೇ ಥರ ನಾವು ಸ್ವೀಕಾರ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರ್ತೀವಿ ನಾವು. ಸೊ ಈಗ ನೆಕ್ಸ್ಟು ನಾವು ಏನು ಮಾಡ್ತಾಯಿದ್ದೀವಿ ಬನ್ನಿ ನೋಡೋಣ. ಒಳಗಡೆ ಕೂತ್ಕೊಂಡು ಸಾಕಷ್ಟು ಹರಟೆ ತಮಾಷೆ ನಂತರ ನಾವು ಹೊರಗಡೆ ಬಂದ್ವಿ. ಗಾರ್ಡನಲ್ಲಿ ಒಂದು ಫೋಟೋಶೂಟ್. ಆ್ಯಕ್ಚುಲಾಗಿ ಗಾರ್ಡನ್ ನೀಟ್ ಇಲ್ಲ ನಮ್ಮದು. ಯಾಕೆ ಅಂತಂದರೆ ಮದುವೆ ಟೈಮಲ್ಲೆಲ್ಲ ಕ್ಲೀನ್ ಮಾಡಿಸಿದ್ವಲ್ಲ, ಮತ್ತೆ ಗ್ರಾಸ್ನ ಹಾಕ್ಸಿಲ್ಲ ನಾವು. ಹಾಗಾಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಬಟ್ ಎನಿವೇಸ್ ಫೋಟೋಶೂಟ್ ನೋಡಿ, ಇವರಿಬ್ಬರು ತೆಗೆಸ್ಕೊತಾ ಇದ್ದಾರೆ. ಫೋಟೋಶೂಟ್ ನಡೀತಿದೆ. ಹಾಗೆ ನಮ್ಮ ಚೇತು ಟೀ ಮಾಡಿಕೊಡ್ತಾ ಇರಲ್ಲ ನಮಗೆಲ್ಲ. ಜೊತೆಗೆ ಒಂದು ಅವ್ರ ಅತ್ತೆ ಜೊತೆ ಒಂದು ಫೋಟೋ ಕೂಡ ತೆಗೆಸ್ಕೊತಾಳೆ. ನೋಡೋಣ ಹೇಗೆ ತೆಗೆಸ್ಕೊತಾಳೆ ಅಂತ. ಒಂದು ಆಯ್ ಮಾಡಿ ಹಂಗೆ. ಅವ್ರು ಲೇಟಾಗಿ ಬರ್ತಾರೆ.
ಸೊ ಇವತ್ತು ಇನ್ನೂ ಇಬ್ಬರು ಹೊಸ ಗೆಸ್ಟ್ ಇದ್ದಾರೆ. ಅವರು ನಮ್ಮ ಅಕ್ಷರ ಇದ್ದಾಳಲ್ಲ, ನನ್ನ ಸೊಸೆ, ಅವರ ಅಣ್ಣಂದಿರು. ಅವ್ರು ಕೂಡ ಇವತ್ತು ನಮ್ಮ ಮನೆಯವ್ರನ್ನ ನೋಡ್ಕೊಂಡು ಹೋಗೋಕ್ಕೆ ಅಂತಲೇ ಬಂದಿದ್ದಾರೆ. ಸೊ ಅವ್ರನ್ನ ಕಳಿಸ್ಕೊಡ್ಲಿಕ್ಕೆ ನನ್ನ ಸೊಸೆ ಮತ್ತು ಮಗ ಇಬ್ಬರೂ ಬಸ್ ಸ್ಟ್ಯಾಂಡ್ವರೆಗೆ ಹೋಗಿ ಡ್ರಾಪ್ ಮಾಡಿ ಬರ್ತಾರೆ. ಬನ್ನಿ, ನೆಕ್ಸ್ಟ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಗೆಸ್ಟ್ಗಳು ಹೋದ ನಂತರ ಈಗ ನಾನು ನಮ್ಮ ಪ್ರೀತು ಹಾಗೆ ನನ್ನ ತಂಗಿ ಜೊತೆ ಫೋಟೋ ತೆಗೆಸ್ಕೊತಾ ಇದ್ದೀನಿ. ನೆಕ್ಸ್ಟು ನನಗೆ ಹೆವಿ ಕೆಲಸ ಇದೆ, ಒಳಗಡೆ ಅಡುಗೆ ಕೆಲಸ ಇದೆ. ಏನು ಅಡುಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಈಗ ಬೇಡ, ನಿಮ್ಮ ಅಪ್ಪ ಕೊಡು. ಕೊಡ, ತಿನ್ನೆ ಸ್ವಲ್ಪ, ಆಮೇಲೆ ನಿಮ್ಮ ಅಪ್ಪ ಕೊಡು, ಬೇಡ ಪ್ಲೀಸ್. ಯಾಕೆ ತಿಂಗಿರಿ ನೀವು. ಪ್ರೀತು ಪ್ರೀತು ಅದೇ ಕುಡ್ಕೊ ಅಪ್ಪನ ಜೊತೆ ತೆಗಿಬಿಡ ಕೊಡೋದಂತಿ. ಹೋಗು, ಹಾಕೊಂಡು ಬಾ, ಹೋಗು ನೋಡೋ. ನೀನು ಹಾಕೊಂಡು ಹೋಗು, ಸ್ವಲ್ಪ ಹಾಕೊಂಡು ಹೋಗು ಪ್ಲೀಸ್, ನನಗೋಸ್ಕರ ಸ್ವಲ್ಪ ಹಾಕೊಂಡು. ನೋಡು, ಗಿರೀಶ ಕರೆಕ್ಟಾಗಿ ಕಂಡು ಬಿಟ್ಟ. ಪಲಾವ್ ನೀನು ಮಾಡಿರೋದು ಟೊಮೆಟೊ ಅವತ್ತು ನಾನು ಹೌದಾ, ಅದಕ್ಕೆ ಗಿರೀಶನ್ ಕೇಳಿದ್ದು. ಅವ್ರ ಮಗಳಲ್ವಾ, ಕರೆಕ್ಟಾಗಿ ಕಂಡಿಡಿತಾನೆ ಅಂತ. ಅವ್ರ ಮಗಳೇ ಟೆಸ್ಟ್ ಅವ್ನು ಕಂಡಿಡ್ತಾನೆ. ಅಲ್ಲ, ನಾನು ಮಿಕ್ಸರ್ ತರೋದಕ್ಕೆ ನೀನೇನಾದ್ರು ಕೊಡ್ಗೆನಹಳ್ಳಿಗೆ ಹೋಗ್ಬಿಟ್ಟೇನೋ ಅನ್ಕೊಂಡ್ಬಿಟ್ಟೆ. ಯಪ್ಪ, ಎಕ್ಸ್ಪ್ಲೇನ್ ಮಾಡ್ಕೊಂಡು ನೀನು ಸ್ವಲ್ಪ ಊಟ ಮಾಡ. ಹಾಕು ಹಾಕಿ, ಇನ್ನೊಂಚೂರು ಹಾಕು ಹಾಕು. ಅಲ್ಲಿ ನಿಮ್ಮ ಮಾಮಂಗೆ ಹಾಕು. ಹಾಗೇನೆ ಅನ್ನ ಸಾರು ತಿಂತಿದ್ದಾನೆ. ಹಾಕಿ, ಇನ್ನು ಸ್ವಲ್ಪ ಹಾಕು. ಬಾರೋ ಇಲ್ಲಿ, ಪ್ರೀತು ಕೊಡಪ್ಪ ಒಂಚೂರು. ಬಟ್ಲು ಹಾಕೊಂಡು ತಿನ್ನು. ಹಂಗಲ್ಲ, ಬಟ್ಲು ಅದೇ ಕೊಡೋದಲ್ಲ, ಬಟ್ಲು ಅಲ್ಲಿ ಇಟ್ಬಿಟ್ಟು ತಿಂತ. ನೀನು ಊಟ ಮಾಡಪ್ಪ. ಹ್ಞೂ, ಎಲ್ಲರದು ಆಯ್ತು, ಈಗ ನೀನೇ ಬಾಕಿ ಇರೋದು. ಸೊ ಈಗ ಟೊಮೆಟೊ ಬಾತ್ ಎಲ್ಲ ತಿಂದರು, ಬಟ್ ಶಾರ್ಟೇಜ್ ಬಂದಿತ್ತು. ಸೊ ಇನ್ನೊಂದ್ಸರಿ ಏನಾದ್ರು ಫ್ರೈಡ್ ರೈಸ್ ಮಾಡೋಣ ಅಂತ ಏನೇನೋ ರೆಡಿ ಮಾಡ್ಕೋತಾ ಇದ್ದಾರೆ. ಫ್ರೈಡ್ ರೈಸ್ ಮಾಡ್ತೀನಿ ಅಂತಂದ್ರು, ಒಂದು ಸತಿ ಪಲಾವ್ ಮಾಡ್ತೀನಿ ಅಂತ ಅಂದ್ಲು. ನನ್ನ ತಂಗಿನೇ ಮಾಡ್ತಾ ಇದ್ದಾಳೆ. ಏನು ಮಾಡ್ತಾಳೆ ಅಂತ ನೋಡೋಣ. ನೋಡಿ, ಅವಳು ತುಪ್ಪ ಹಾಕಿ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ಲು. ಆ್ಯಕ್ಚುಲಾಗಿ ನಮ್ಮ ಮನೆಯಲ್ಲಿ ಆಯಿಲ್ಗಿಂತ ನಾವು ತುಪ್ಪನೇ ಜಾಸ್ತಿ ಯೂಸ್ ಮಾಡ್ತೀವಿ. ಬಟರ್ ತುಪ್ಪ ಯೂಸ್ ಮಾಡೋದ್ರಿಂದ ಒಳ್ಳೆ ಹೆಲ್ತ್ ಕೂಡ, ಗುಡ್ ಫ್ಯಾಟ್ ಇದು. ಹಾಗಾಗಿ ನಾವು ತುಪ್ಪ ಜಾಸ್ತಿ ಯೂಸ್ ಮಾಡ್ತೀವಿ. ನನ್ನ ತಂಗಿ ಅಡುಗೆ ಮನೆ ಟೇಕ್ ಓವರ್ ಮಾಡೋದಲ್ಲ, ಸೊ ನಾನು ಫ್ರೀ ಆದೆ. ಒಂಚೂರು ನೇಲ್ ಆರ್ಟ್ ಮಾಡಿಸ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ. ಆ್ಯಸ್ ಯೂಶಲ್ ಆಗಿ ನೇಲ್ ಆರ್ಟ್ ನಾನೇನು ಮಾಡಿಸಲ್ಲ. ಸೊ ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ ಚೇತು. ಹಾಗಾಗಿ ಒಂದು ಸ್ವಲ್ಪ ನೋಡೋಣ ಏನು ಮಾಡ್ತಾಳೆ ಅಂತ. ಬರೀ ನೇಲ್ ಆರ್ಟ್ ಅಷ್ಟೇ ಅಲ್ಲ, ಮೆಹಂದಿ ಕೂಡ ಎಕ್ಸಲೆಂಟಾಗಿ ಆಗ್ತಾಳೆ. ಈಗ ಹಾಕಕ್ಕೆ ಶುರು ಮಾಡ್ತಾಳೆ. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಊಟ ಆಗಿದ ತಕ್ಷಣ ಮೆಹಂದಿ ಪ್ರೋಗ್ರಾಮ್ ಕೂಡ ಇದೆ. ನೋಡೋಣ ಯಾವ್ಯಾವ ಥರ ಯಾರ್ಯಾರಿಗೆ ಡಿಸೈನ್ ಆಗ್ತಾಳೆ ಅಂತ. ಮೊನ್ನೆ ಮದುವೆ ಬಂದಾಗ ಮಾಡಿ ಹತ್ತಿಗೆ ಪರವಾಗಿಲ್ಲ. ಇವಾಗ ಸಣ್ಣ ಆಗಿದೆಯಲ್ಲ, ಏನಷ್ಟು ನೋವಿಲ್ಲ, ನಿಧಾನಕ್ಕೆ ಬಾ. ಆರಾಮಾಗಿ ಯಾರು ಏನಾದರೂ ಮಾಡ್ಕೊಳ್ಳಿ, ನಾನು ಟಿ ವಿ ನೋಡ್ತೀನಿ ಅಂತ ನಾನು ಪ್ರೀತಿ ನೋಡಿ ಆರಾಮ್ಸೆ ಅವಾಗ್ಲೂ ಚಿಂಟು ಟಿ ವಿ ನೋಡ್ತಿರ್ತಾನೆ. ಹಾಗಾಗಿ ಅವನು ಫ್ರೀಯಾಗಿ ಕೂತ್ಕೊಂಡು ಚಿಂಟು ಟಿ ವಿನ ವಾಚ್ ಮಾಡ್ತಿದ್ದಾನೆ. ನನ್ನ ತಂಗಿಗೆ ಸಾಕಾಯ್ತು ಅನ್ಸುತ್ತೆ. ಹಾಗೆ ನೋಡಿ, ಹಾಲಲ್ಲೇ ಚಾಪೆ ಹಾಕೊಂಡು ಮಲ್ಕೊಂಡ್ಬಿಟ್ಲು.
ನನ್ನ ತಮ್ಮ ಮತ್ತು ಮಕ್ಕಳೆಲ್ಲ ಬೇಗನೆ ಬಂದಿದ್ರು. ಅವರೆಲ್ಲ ಸ್ಕೂಲ್ ಮುಗಿಸ್ಕೊಂಡು ಬೇಗ ಬಂದರು. ಬಟ್ ನನ್ನ ತಮ್ಮನ ಹೆಂಡತಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಈಗ ಬಂದು ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾಳೆ. ಮತ್ತೆ ಆಯ್ ಹೇಳ್ರಿ ವಿಡಿಯೋಗೆ ದೊಡ್ಡಮ್ಮನ ಬ್ಲಾಗ್ ಆಯ್ ಹೇಳ್ರಿ ಅತ್ತೆ ಆಯ್ ಹೇಳ್ರಿ. ಒದ್ದಾಡ್ತೈತಿಲ್ಲ ಗೇಮ್ ಪ್ಲಾನ್ ಮಾಡೋಣ ದೊಡ್ಡಮ್ಮ, ಗೇಮ್ ಪ್ಲಾನ್ ಮಾಡೋಣ ವಿಡಿಯೋಗೆ ಎಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಒಂದು ಗೇಮ್ ಮಾಡೋದು. ಆಡಿಸ್ಬಾರ್ದು. ಯಾಕಿರಿ ಇನ್ನೂ ಏನೋ ತಗೊಂಡೇ ಇಲ್ವಲ್ಲ, ಹಿಂಗಾಡ್ತಿದ್ಯಾ? ತಗೊಂಡ್ಮೇಲೆ ಏನು ಗತಿ? ಇಲ್ಲಿ ಮಾಡಿ ಮಾಡಿ ನೋಡೋಣ ಮಾಡ್ಗಿರಿ ನೋಡೋಣ. ಗಿರಿ ನಾನು ನೋಡ್ಲೇ ಇಲ್ವಲ್ಲ ಗಿರಿ. ಗಿರಿ ನಾನು ರೆಕಾರ್ಡ್ ಮಾಡಲಿಲ್ಲ ಆಡ್ಗಿರಿ. ದೇವ್ರೆ ಭಗವಂತ. ಗಿರೀಶಂಗೆ ಏನಕ್ಕೆ ಇಷ್ಟೊಂದು ಖುಷಿ? ಏಯ್ ಬಿದ್ದಿದ್ದೀರಾ ಮಾಡ್ರಿ. ಏನು ಗಿರೀಶಂಗೆ ಇಷ್ಟು ಖುಷಿ ಅಂತ ನನಗೆ ಇನ್ನೂ ಗೊತ್ತಾಗ್ತಿಲ್ಲ. ಗಿರಿ ಏನನ್ನ ತಗೊಂಡಿದ್ಯಾ ಗಿರಿ? ಟೀ ಕಾಫಿ ಎಕ್ಸೆಟ್ರಾ? ಡ್ಯಾನ್ಸ್ ಆಡ್ತೀನೋ? ಊಟ ಮಾಡಿವಂತೆ, ಬಟ್ ನಮ್ಗೆಲ್ಲರಿಗೋಸ್ಕರ ಒಂದು ಸಿಂಪಲ್ ದೊಡ್ಡಮ್ಮ ಪ್ರೀತಿ ಡ್ಯಾನ್ಸ್ ಆಡ್ತಾನೆ ನೋಡು. ಚೆನ್ನಾಗಿ ಕಾಣಿಸ್ತಿದೆ ಪ್ರೀತಿ. ಒಂದೇ ಒಂದು ಸ್ಟೆಪ್ ಹಾಕು. ಸಾಂಗ್ ಹೇಳ್ತೀಯ, ಡ್ಯಾನ್ಸ್ ಆಡ್ತೀಯ, ಏನು ಮಾಡ್ತೀಯಾ? ಅಮ್ಮ ಒಂದೆರಡು ಸ್ಟೆಪ್ ಹೇಳ್ಕೊಡಮ್ಮ, ಅಲ್ಲೇ ಕುತ್ಕೊಂಡು. ಅಮ್ಮ ಒಂದೆರಡು ಸ್ಟೆಪ್ ಹೇಳ್ಕೊಡು. ಏನು ಮತ್ತೆ ಮತ್ತೆ ಹೋಗ ನಾನಂತೂ ಕಾಲೇಜ್ ಹೋಗಲ್ಲ. ಏನು ಅನಿಸ್ತದೆ ಸುವಾಸನ ಮದುವೆ ಆದ್ಮೇಲೆ? ಸಂತೋಷ. ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು ನೀನು, ಯಾವ ತರ ಖುಷಿ ಆಗ್ತಿದೆ ಅಂತ. ಅದು ಹೇಳಕ್ ಆಗ್ತಾ ಇಲ್ಲ. ತಂಗಿಗೆ ಆಗ್ತಾರ ಖುಷಿನ ಹೇಳಕ್ಕೆ ಈ ವರ್ಡ್ಸೇ ಇಲ್ವಂತೆ. ಇವಾಗ ದೊಡ್ಡಮ್ಮ ನೆಕ್ಸ್ಟ್ ಇವಾಗ ನೈಟ್ ಏನ್ ಕಾರ್ಯಕ್ರಮ ಇಟ್ಕೊಂಡಿದ್ರೆ? ಇಷ್ಟೆಲ್ಲ ಫ್ಯಾಮಿಲಿ ಸೇರಿದಿರಲ್ವಾ? ಏನೇನ ಅಲ್ಲ ಏನೇನ ಹಂಗಾಮ ತರ ಏನಾರ ಇರ್ಲೇಬೇಕಲ್ವಾ? ಹಂಗಾಮ ತರ ಅಂತಾರೆ. ಈಗ ಒಂದ್ 4-5 ಜನ ಹೊರಗಡೆ ಇದಾರೆ, ಅವರು ಬಂದ್ಮೇಲೆ ಅವರು ನಾವು ಎಲ್ಲ ಸೇರಿ ಎಲ್ಲ ಅಕ್ಷರ ಮಾಲೆನೋ ಅಥವಾ ಏನಾದ್ರು ಹಂಗಾಮ ಅಂತಾರೆ, ಅಟ್ಲೀಸ್ಟ್ ಡ್ಯಾನ್ಸ್ ಮಾಡ್ಬೋದು. ಪಾರ್ಟಿಗೆ ಅವರು ಜಾಯ್ನ್ ಆಗ್ತಾರೆ ಬಂದ್ರೆ. ಅವಾಗೆಲ್ಲ ಸೇರ್ಬಿಟ್ಟು ಆಡೋಣ ಪ್ರೀತಿ ಹಂಗಾರೆ ಡ್ಯಾನ್ಸ್. ಇವರೇ ಡ್ಯಾನ್ಸ್ ಮಾಡ್ತಾರೆ ಅಷ್ಟು ಲೈಟ್ ಆಗಿ ತಿನ್ನಕ್ಕೆ. ಊಟ ಅಲ್ಲ, ಊಟ ಆಗಿದೆ ಮನೆಯಲ್ಲಿ. ಬರ್ತಾರೆ ಏನ್ ತರ್ಲಿ? ಗೋಬಿನಾ? ನನಗೂ ಏನು ಬೇಡ ರೋಹಿತ್, ಯಾಕಂದ್ರೆ ನಾನು ಹೊಟ್ಟೆ ತುಂಬಾ ಊಟ ಮಾಡಿದ್ದೀನಿ. ಈ ತರ ಕಾಲು ಉದ್ದ ಇದ್ರೆ ಹೌದಾ? ನನ್ನ ಕಾಲು ಉದ್ರ ಇದೆಯಾ? ವಿದ್ಯೆ ನೋಡಿದೆ, ಬೆಳ್ಳಿ ತರ ಇದ್ರೆ ಅದೃಷ್ಟವಂತರು ಶ್ರೀಮಂತರ ಆಗ್ತದೆ. ನೋಡಿ ಗಾಯ್ಸ್, ನನ್ನ ತಂಗಿ ಏನು ಹೇಳಿದ್ಲು ಅಂತ ಕೇಳಿಸ್ಕೊಂಡಲ್ವಾ? ಎಕ್ಸಾಕ್ಟ್ಲಿ ಅದು ಕರೆಕ್ಟು. ನನಗೆ ವಿದ್ಯೆ ಬುದ್ಧಿ ಇರೋದ್ರಲ್ಲಿ ಬದುಕೋದಕ್ಕೆ ದುಡ್ಡು ಎಲ್ಲನೂ ಇದೆ. ಸೊ ಇದು ನಿಜಾನೂ ಇರ್ಬೋದು. ನೋಡಿ, ಹಾಗೆ ಹೇಳ್ತಾ ಇರ್ಬೇಕಾದ್ರೆ ಒಂದು ನಮ್ಮ ಸಂಭ್ರಮನ ಹೆಚ್ಚು ಮಾಡೋದಕ್ಕೆ ಮೆಂಚು ಹುಳ ಕೂಡ ಜಾಯಿನ್ ಆಗಿದೆ. ಹೇಗೆ ಆಟ ಆಡ್ತಾ ಇದೆ ನೋಡಿ ಅದು. ಇಲ್ಲಿ ಕೇಳ. What's up, man? ಇವಾಗ ಬಂದ್ರಾ? ಶಟಲ್ ಆಡ್ಕೊಂಡು. We are waiting from 5:30. Yeah. Thank you for 5:30 for you, bro. I'm sorry. How are you? I made you wait.
Yeah, it's okay, bro. How are you? I'm definitely fine. Wonderful. Mind blowing. ಅದೇ ಚೆನ್ನಾಗಿದ್ದೀರಾ? ಬಾ. ಸ್ವಲ್ಪ ಉದ್ದಾಗಿದೆಯಾ? ಯಾವ ಕ್ಲಾಸ್ ಹೇಳು? ಯಾವ ಕ್ಲಾಸು? 5th. ವಾ. ಇಲ್ಲಿ ಅಲ್ಲಿ ಯಾರೋ ಮಲ್ಕೊಂಡ್ಬಿಟ್ಟವ್ರೆ. ಅನಕೊಂಡ. ಹಾಯ್ ಮ್ಯಾಮ್. ಏನು ಸಮಾಚಾರ? ಚೆನ್ನಾಗಿದ್ದೀರಾ? ಫಾಲಿಂಗ್ ಇನ್ ಲವ್. ಮಕ್ಕಳು ಯಾಕೆದ್ರಿ? ಇಲ್ಲಿ ಯಾರೋ ಕೂತ್ಕೊಂಡ್ಬಿಟ್ಟವ್ರಲ್ಲ ನಮ್ಮ ಅಮ್ಮ ಥರ. ಇಲ್ಲಿ ಗೀತಾ ಆಂಟಿದ ಅರ್ಧ ಬಾಡಿ ಮಾತ್ರ ಕಾಣಿಸ್ತಾ ಇದೆ. ಆಂಟಿ ಇನ್ನರ್ಧ ಬಾಡಿ ಎಲ್ಲಿ ನಿಂತು? ಮನೇಲಿ ಬಿಟ್ಟು ಹೆಂಗೆ ಸಣ್ಣ ಕೇಳು, ಹೆಂಗೆ ಸಣ್ಣ ಆದ್ರಿ? ಹಂಗೆ ಏನ್ ಡಯಟ್ ನಮ್ಮ ಅಮ್ಮಂಗೆ ಹೇಳ್ಕೊಡು, ನಿಂದು ಹೇಳೋದೇ ಇಲ್ಲ ನೀನು. ಹೇಳ್ಕೊಡ್ರಿ ಆಂಟಿ. ಅದೇನೇ ಇಲ್ಲ, ಶುಗರ್ ಬರ್ಸ್ಕೊಬಿಟ್ಟು ಎಂತ ಆನ್ಸರ್ ಕೊಟ್ಟೆ ನೀನಲ್ಲಿ. ಸೂಪರ್ ಗುಡ್ ಆನ್ಸರ್. ಅಂದ್ರೆ ಈಗ ನೀನು ಬರಸ್ಕೋ, ನಾನು ಒಬ್ಳೆ ಯಾಕೆ ಸಣ್ಣ ಆಗ್ತೀಯ ನೀನು ಅಂತ ಹೇಳ್ತಾವಳ ಅವಳು. ನನ್ಗೆ ಶುಗರ್ ಬರೋದು ಬೇಡ, BP ಬರೋದು ಬೇಡ, ಐ ಆಮ್ ಹೆಲ್ತಿ ಅಂಡ್ ಫಿಟ್, ನಾನು ಕರೆಕ್ಟ್ ಆಗಿದ್ದೀನಿ. ಹೌದಾ? ಸಾಕು, ಸಣ್ಣ ಆಗೋದು ಬೇಡ ನನ್ಗೆ. ಸಣ್ಣ ಆಗೋದು ಇಲ್ಲ ಬಿಡ್ರಿ, ಬೇರೆ ಪ್ರಶ್ನೆ ಅದು. ಸೂಪರ್. ಏನು ಸಮಾಚಾರ? ಏನ್ ಹೇಳ್ಬೇಕಿತ್ತು ನನಗೆ? ಈಗ ಹೇಳ್ಬೇಕು ನೀನು. ಅಯ್ಯೋ ಹೊಸ ಬಂದಿದ್ಯಾ ನಮ್ಮ ಮನೆಗೆ? ಇಲ್ಲ, ಮೊನ್ನೆ ಬಂದಿದ್ದೆ ನಾನು. ಮೊನ್ನೆ ಬಂದಿದ್ದ? ಟ್ರಿಪ್ ಬಂದಿದ್ದೆ, 1 ತಿಂಗಳಿಂದ ಬಂದಿದ್ದೆ. ಅದರಿಂದ ಒಂದ್ಸತಿ ಬಂದಿದ್ದೆ, 2 ಸಲ ಬಂದಿದ್ದೆ. ಹೌದಾ? ಅಂದ್ರೆ ಫ್ಯಾಮಿಲಿ ಸೇರಿರೋದು ಫಸ್ಟ್, ಅಂದ್ರೆ ಬಿಗ್ ರೂಟ್ ಆದ್ಮೇಲೆ ಫಸ್ಟ್ ಟೈಮ್ ಫ್ಯಾಮಿಲಿ ಸೇರಿರೋದು. ಗಿರೀಶ್ ಪಮ್ಮ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿ. ಓಕೆ, ತಾವು ಕುಶಾಲ್ ಮಾತಾಡ್ಕೊಂಡು. ಫ್ಯಾಮಿಲಿ ಕುಶಾಲ್ ಮಾತಾಡ. ಏನಂತ ಹೇಳ್ತೀವಿ ಅದನ್ನು? ಆಗ್ಲಿಂದ ಮಾತಾಡಿದ್ದೀನಿ ಕೇಳ. ಕೈ ಕಾಲೆಲ್ಲ ಸುಸ್ತಾದಂಗೆ ಐತೆ. ಕೇಳ. ಬ್ಯಾಕ್ ಇನ್ how many minutes? Back in 2 minutes. ಕೇಳ. ಊಟ ಎಲ್ಲ ಆದಮೇಲೆ ನಾವು ಹೊರಗಡೆ ಬಂದುಬಿಟ್ಟು ಎಂಜಾಯ್ ಮಾಡ್ತಾ ಇದ್ದೀವಿ. ಅಂದರೆ ಮೆಹಂದಿ ಹಾಕ್ಕೊಳ್ಳೋದು, ಮತ್ತು ಏನಾದ್ರು ಹೊರಗಡೆಯಿಂದ ಐಸ್ ಕ್ರೀಮು, ಜ್ಯೂಸ್ ಎಲ್ಲ ತಂದು ತಿಂತಾ ಇದ್ದಾರೆ. ಸೊ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ. ಇದನ್ನು ಹೊರಗಡೆ ಹಾಕ್ಲಿಕ್ಕೆ ನಾವು ಹೋದರೆ ಅಟ್ಲೀಸ್ಟ್ ಒಂದು 500 rupees ಆದರೂ ತೊಗೋತಾರೆ. ನೈಟ್ ಚಿಲ್ ಮಾಡೋಕ್ಕೆ ಬ್ರೆಡ್ ಮತ್ತು ಒಳಗಡೆ ಇದಿದೆ, ಅದು ಸಾಸ್ ಇದೆ, ಬಟರ್ ಇದೆ. ಇದು ಕೆಂಪ ಎಲ್ಲರಿಗೂ ಒಂದೊಂದು ಬಂದಿದೆ. ಸ್ವಲ್ಪ ಆರೆಂಜ್ ಅದು. ಹಾಗೆ ನೈಟ್ ಪಾರ್ಟಿಗೆ ಅರೇಂಜ್ ಆಗ್ಬಿಟ್ಟಿದೆ ಹುಡುಗರಿಗೆ ತಗೋ ಯಾವ್ದು ಬೇಗ ಚಿಲ್ ಮಾಡಕ್ಕೆ. ನನ್ಗ ಒಂದು ರಿವ್ಯೂ ಹೇಳಿ. ಹೌದಾ? ಬಾಳೆಹಣ್ಣು ತಿಂತಿದ್ದೀನಿ ಕಣೋ, ಬೇಡ ನಂಗೆ. ನೀನು ತಗೊಳ್ಳೋರು ಆಯ್ತಾ? ನೀನು ನಿನ್ಗೆ ಯಾವ್ದು ಬೇಕು ಇದರಲ್ಲಿ? ನನಗೆ ಕೊಡೋದೇ ಕೊಡು. ಅದು ಬೇಡ. ಅವ್ನು ಬ್ಲ್ಯಾಕ್ ಬೇಕು. ಅಲ್ಲ, ರೋಸ್ ಅಲ್ಲ, ಟ್ರಾನ್ಸ್ಫರ್ ಅಲ್ಲ ಬ್ರೋ. ಆರೆಂಜ್ ಫ್ಲೇವರ್ ಕೆಂಪ. I don't call it champa. This is campa. Yeah, exactly. It's campa. ಹುಷಾರು, ಯಾವ್ದು ಬೇಕು ನಿಮಗೆ ಫ್ಲೇವರ್? ಯಾವ್ದು ಬೇಕು ಹೇಳು? ಬ್ಲ್ಯಾಕ್ ಬೇಕೋ ಕೆಂಪ ಬೇಕೋ? ಕೆಂಪ. How is the taste, bro? ಹೆಂಗಿದೆ ಟೇಸ್ಟ್ ಅಲ್ಲಿ ಕೇಳ? Is it weird? It is a mix of Mirinda and Fanta. Both are same, right, bro? More like Mirinda. Is it worth for 10 rupees? Yeah, definitely it is worth for 10 rupees because 10 rupees we get plastic bottle. Plastic bottle plus it contains 200 ml of juice. Orange. ನಿಂಗೆ ಯಾವ್ದು ಬೇಕಾ? ನನಗೆ ಅದು ಪವರ್ ಅಪ್. ನಿಮ್ಗಿರುತ್ತೆ ಆಲ್ರೆಡಿ ಪವರ್ ಇರೋದು ಸಾಲ್ದಾರ ಹೋಯ್ತಾ? ಇಲ್ಲ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಗೈನ್ ಮಾಡೋಣ. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಗೈನ್ ನಾಳೆಗೆ. ಓ ಕ್ರೇಜಿ. ನಾಳೆಗೋಸ್ಕರ. ಓಕೆ, ಎಂಜಾಯ್. ಟೇಸ್ಟ್ ಮಾಡು. ಸೌಂಡ್ ಸೂಪರ್. ಯಾರು? ಕುಶಾಲ ಪ್ರೀತು. ಇಲ್ಲಿ ಅದು ಬೇಡವೇನ ಅವನಿಗೆ? ಅಣ್ಣ ಕುಡಿತಾ ಇದ್ದೀನಿ. ಅಣ್ಣ ಕೇಳ. ಕುಡಿತೀಯಾ? ಹಾಂ ಕೊಡಿ. ಅವನು ಬುದ್ಧಿವಂತ. ನನಗೆ ಚಿಕ್ಕ ಕೊಟ್ಟವ್ರೆ. ಥಮ್ಸ್ ಅಪ್ ಇದ್ದಂಗಿದೆ. ಇದೆಯಾ? ನೀವು ಅಮ್ಮ ಕೊಡೋಗು. ಏನೇನು ಬೇಡ ಕುಡೀರಿ ಆಂಟಿ, ಸ್ವಲ್ಪ ಕುಡೀರಿ, ಏನಾಗಲ್ಲ, ಕುಡೀರಿ. ಕುಡೀರಿ ಆಂಟಿ, ಚೂರು ಕುಡೀರಿ, ಸಕ್ಕರೆ ಅಲ್ಲ ಅದು. ಶುಗರ್ ಮಾತೆ ಬಂದು ತಂದಿಲ್ಲ ಬಿಡು. ಚೂರು ಕುಡೀರಿ ಅಷ್ಟೇ, ಚೂರು ಸಾಕು ಅಷ್ಟೇ. ಇಲ್ಲಿ ಮೆಹಂದಿ ನೋಡಿ, ಚೆನ್ನಾಗಿ ಡಿಸೈನ್ ಹಾಕಿದ. ಮಲಗಿಸೋ, ಯಾಕೆ ಟವಲ್ ಓದ್ಕೊಂಡು ಹೇಗಿದೆ? ಪ್ರೇತಮ್ಮ, ಯಾಕಪ್ಪ ಇಲ್ಲಿ ಹಿಂಗೆ ಚಿನ್ನು?
ಪಚ್ಚಂಬಿಡು ಎಲ್ಲಿ ಅದಕ್ಕೆ ಅಯ್ಯೋ ಕಣ್ಣೆಲ್ಲ ಮಲಗೆ ಬಿಟ್ಟಿದಾವ ಆಲ್ರೆಡಿ ಏನಾಯ್ತು ಕಂದ ಆಲ್ರೆಡಿ ನಿದ್ದೆ ಬಂದಿದೆ ಕುಶಾಲ್ ಆಲ್ರೆಡಿ ಅವನು ಅರ್ಧಂಬರ್ಧ ನಿದ್ದೆ ಮಾಡಿದಾನೆ ಬಂದ್ಬಿಟ್ಟಿದೆ ಆಗ್ಲೇ ಕುಡಿಯೋ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿದೆಯಾ ಹೆಂಗಿದೆ ಯಾವ ಟೇಸ್ಟ್ ಇದೆ ಫಾಂಟನು ಮಿರಿಂಡ ಎರಡು ಮಿಕ್ಸ್ ಮಾಡಿ ಕುಡಿದ್ರೆ ಹೆಂಗಿರುತ್ತೋ ಹಂಗಿದೆ ಹುಡುಗಿರ ಹಾಕೊಂಡಂಗೆ ಚೆನ್ನಾಗಿದೆ ನೋಸ್ ಮಾಮ ಅಂತ ವೈರಲ್ ನೋಸ್ ಮಾಮ ಮಾಮಾಸ್ ನೋಸ್ ಮಾಮಾಸ್ ನೋಸ್ ಗ್ಯಾಸ್ ಮಾಮ ನೋಸ್ ಮಾಮ ನೋಸ್ ಗ್ಯಾಸ್ ಅವ್ರದಾ ಅವ್ರನ್ನ ನೀನು ಸುಮ್ಮನೆ ಎಂಜಾಯ್ ಮಾಡೋದು ತಪ್ಪಿಸ್ತಿದ್ದೆ ಅಲ್ಲೇ ಸೇರಿಸ್ಕೊಬಿಟ್ಟು ಇವತ್ತು ಕರ್ಕೊಂಡ್ ಬಂದಿದ್ಕೆ ಒಂದಿದ್ದೆ ಎಂಜಾಯ್ ಮಾಡ್ಬಿಟ್ಟು ನಾನು ಬಂದೆ ಏನ್ ಅಡ್ಗೆ ಮಾಡಿದ್ದು ಟೊಮೆಟೊ ಚಟ್ನಿನ ಮುದ್ದೆ ಖಾಲಿನಾ ಈಗ ನೀವು ನೋಡ್ತಾ ಇದ್ದೀರಲ್ಲ ಒಂದು ನೈಟ್ ಮೀಲ್ಸ್ ಅಂತಲೇ ಹೇಳ್ಬೋದು. ಸೊ ಮುದ್ದೆ ಮತ್ತು ಟೊಮೆಟೊ ಚಟ್ನಿ, ಟೊಮೆಟೊ ಬಾತ್ ಇತ್ತು, ಪಲಾವ್ ಇತ್ತು, ಅನ್ನ ಸಾಂಬಾರು ಇತ್ತು, ಜೊತೆಗೆ ಈಗ ಒಂದು ಟ್ರೆಡಿಷನಲ್ ಆಗಿ ಮುದ್ದೆ ಮಾಡಿದ್ದಾಳೆ. ನನ್ನ ತಮ್ಮನ ಹೆಂಡತಿ ತುಂಬಾ ಚೆನ್ನಾಗಿ ಮುದ್ದೆ ಮಾಡ್ತಾಳೆ. ಸೊ ಹಾಗಾಗಿ ಅವಳಿಗೆ ನಾವು ಮುದ್ದೆ ಮಾಡು ಅಂತ ಹೇಳಿದ್ವಿ. ಅದ್ರ ಜೊತೆಗೆ ಸಾಂಬಾರು ಬೇಡ ಅಂತ ಅವಳು ಒಂದು ರೆಡ್ ಚಿಲ್ಲಿ ಮತ್ತು ಟೊಮೆಟೊ ಯೂಸ್ ಮಾಡಿಕೊಂಡು ಒಂದು ರೀತಿ ಚಟ್ನಿ ಮಾಡಿದ್ದಾಳೆ. ತುಂಬ ಇಷ್ಟ ಆಯಿತು ನನಗೆ, ಯಾಕಂದರೆ ಈ ಥರದ್ದೆಲ್ಲ ನಾನು ಮಾಡಲ್ಲ, ಬರೋದಿಲ್ಲ ಆ್ಯಕ್ಚುಲಾಗಿ. ಸೊ ಹಾಗಾಗಿ ಸಖತ್ ಇಷ್ಟಪಟ್ಟು ಎಲ್ಲರೂ ತಿಂತಿದ್ದಾರೆ. ನಾನು ಈಗ ಊಟ ಮಾಡಿಬಿಡ್ತೀನಿ, ತುಂಬ ಹಶ್ವಾಗ್ತಿದೆ. ಟೈಮ್ ಎಷ್ಟಾಗಿದೆ ನೋಡೋಣ. ಟೈಮ್ ಟೈಮ್ ಎಷ್ಟಿದೆ? 11 o'clock ಆಗಿದ್ರು ಈಗ ಮೆಹಂದಿ ಪ್ರೋಗ್ರಾಮ್ ನಡೀತಾನೇ ಇದೆ ನೋಡು. ಇದು ಮೆಹಂದಿ ಹಾಕೋದು ಮುಗಿಬೇಕಲ್ಲ, ಮಲಿಕಳಕ್ಕಿಲ್ಲ. ಟೈಮ್ 11 ಆಗಿತ್ತು, 12 ಆಯಿತು, 12:30 ಆಯಿತು. ಹೀಗೆ ಕಂಟಿನ್ಯೂ ಆಗ್ತಾ ಇತ್ತು ಮಾತುಕತೆ. ಯಾಕಂತಂದರೆ 4 months ಗ್ಯಾಪ್ ಆಗಿತ್ತಲ್ಲ. ಸೊ ಏನೆಲ್ಲ ಆಯಿತು ಈ ಮಧ್ಯದಲ್ಲಿ ಅಂತ ಎಲ್ಲರೂ ಮಾತಾಡ್ತಾ ಇದ್ವಿ. ಸದ್ಯಕ್ಕೆ ನಾನು ಈ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಇನ್ನೂ ಬೆಳಗ್ಗೆಗೆ ವ್ಲಾಗ್ ಮಾಡಬೇಕಾಗಿದೆ. ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೂ ಒಂದು ಒಳ್ಳೆಯ ವ್ಲಾಗ್ನೊಂದಿಗೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.